ಪಶ್ಚಿಮ ಬಂಗಾಳದಲ್ಲಿ ನಡೆದ ಬೆಳವಣಿಗೆಗಳನ್ನು ನಿಮಗೆ ತೋರಿಸ್ತಾ ಇದ್ವಿ. ಅದರ ಜೊತೆಗೊಂದು ಸುದ್ದಿ ಇತ್ತು. ನಮ್ಮ ಪಕ್ಕದ ಬಾಂಗ್ಲಾದೇಶದ ಸಂಸತ್ತಿನಲ್ಲಿ ಪಶ್ಚಿಮ ಬಂಗಾಳ ಚುನಾವಣೆಗಳ ವಿಷಯ ಚರ್ಚೆ ಆಗುತ್ತೆ. ಒಬ್ಬ ಸಂಸದ ಎದ್ದು ನಿಂತು ಹೇಳ್ತಾನೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ನಮ್ಮ ದೇಶದಿಂದ ಅಕ್ರಮವಾಗಿ ಭಾರತದೊಳಗೆ ವಲಸೆ ಹೋಗಿರುವವರನ್ನೆಲ್ಲ ವಾಪಸ್ ಓಡಿಸ್ಬಿಡ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಪ್ರವಾಹದಂತೆ ನಮ್ಮ ದೇಶದ ಜನ ನಮ್ಮ ದೇಶದೊಳಗೆ ವಾಪಸ್ ಬರ್ತಾರೆ. ತುಂಬ ತೊಂದರೆ ಆಗಿಬಿಡುತ್ತೆ ಅಂದರು. ತುಂಬ ತೊಂದರೆ ಆಗಿಬಿಡುತ್ತೆ ನೋಡಿ. ಎಂಥ ಅನ್ಫಾರ್ಚುನೇಟ್ ಸಿಚುವೇಷನ್ನಲ್ಲಿ ನಾವಿದ್ದೀವಿ. ಪ್ರಶಾಂತ್ ಮತ್ತೊಮ್ಮೆ ನಮ್ಮ ಜೊತೆಗೆ ಲೈವ್ನಲ್ಲಿದ್ದಾರೆ. ಅನ್ಫಾರ್ಚುನೇಟ್ ಅಲ್ಲ ಪ್ರಶಾಂತ್, ಇದು ಪೊಲಿಟಿಕಲ್ ಅನುಕೂಲತೆ ಅನ್ನುವುದು ಅಕ್ರಮವಾಗಿ ನಮ್ಮ ದೇಶದೊಳಗೆ ವಲಸೆ ಬಂದವರಿಗೂ ಕೂಡ ನಾವು ವೋಟರ್ ಲಿಸ್ಟ್ನಲ್ಲಿ ಜಾಗ ಕೊಟ್ಟು ಅವ್ರ ಹತ್ರ ವೋಟ್ ಹಾಕಿಸ್ಕೊಂಡು ನಮ್ಮ ದೇಶ ಏನಾರು ಹಾಕ್ಕೊಳ್ಳಿ, ನಮ್ಮ ರಾಜ್ಯ ಏನಾರು ಹಾಕ್ಕೊಳ್ಳಿ ಅಂತ. ಅದೇ ಪ್ರಾಯಶಃ ಯುರೋಪಿಯನ್ ದೇಶಗಳಲ್ಲಿ ಇವತ್ತೇನು ನಡೀತಾ ಇದೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ದೀವಿ. ಬೆಲ್ಜಿಯಂ ಸೇರಿದಂತೆ ಲಂಡನ್ನ ಮೇಯರ್ ಯಾರಾದರೂ ಇದನ್ನೆಲ್ಲ ಏನು ಇವತ್ತು ಚರ್ಚೆ ಮಾಡ್ತಿದ್ದೀವಿ. ಅಮೇರಿಕಾದಲ್ಲಿ ಏನಾಯಿತು ಅನ್ನೋದನ್ನು ಪ್ರಾಯಶಃ ನಮ್ಮ ದೇಶದ ಕೆಲ ರಾಜ್ಯಗಳಲ್ಲಿ ಇದು ನಡೀತಾ ಇದ್ದರೂ ಕೂಡ ನಾವು ಇದರ ಬಗ್ಗೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಾಗಿ ನಾವು ಚರ್ಚೆ ಮಾಡಿಲ್ಲ. ಅಲ್ಲ ಹೋಗಲಿ, ಯುರೋಪಿಯನ್ ರಾಷ್ಟ್ರಗಳಲ್ಲಿ ಅಧಿಕೃತವಾಗಿ ಆನ್ ರೆಕಾರ್ಡ್ ರೆಫ್ಯೂಜಿಗಳಾಗಿ ಬಂದಿರೋರ ಸಂಖ್ಯೆ ಸ್ವಲ್ಪ ಜಾಸ್ತಿ ಇದೆ. ಇದು ಹಂಗೂ ಅಲ್ವಲ್ರಿ ನಮ್ಮ ದೇಶದಲ್ಲಿ ಅಜಿತ್? ಅಲ್ಲೂ ಡೆಮೋಗ್ರಫಿ ಬದಲಾಗ್ತಿದೆ. ಹೌದೌದು ಹೌದು, ಡೆಫಿನೆಟ್. ಇಲ್ಲಿ ಇಷ್ಟು ಈಗ ನಾವು ಆ ದೇಶಗಳ ಬಗ್ಗೆ ಮಾತಾಡ್ತಿದ್ದೀವಿ, ಬಟ್ ನಮ್ಮ ದೇಶದ 2-3 ರಾಜ್ಯಗಳಲ್ಲಿ ನಡೀತಾ ಇರ್ತಕ್ಕಂಥದ್ರ ಬಗ್ಗೆ ನಾವು ಚರ್ಚೆ ಮಾಡಿಲ್ಲ. ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ಅವರ್ ಸೋ ಕಾಲ್ಡ್ ಲಿಬರಲಿಸಮ್ ಏನಿದೆ, ಇದರ ಅಗೇನ್ಸ್ಟ್ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ನಾವು ಇದ್ರ ಬಗ್ಗೆ ಚರ್ಚೆಯೇ ಮಾಡಿಲ್ಲ. 1971 ಬಾಂಗ್ಲಾದೇಶದ ಯುದ್ಧ ನಿಶ್ಚಿತವಾಗಿ ಈಸ್ಟ್ ಪಾಕಿಸ್ತಾನ್ ವೆಸ್ಟ್ ಪಾಕಿಸ್ತಾನನ ಒಡಿತು. ಹೌದು, ನಮಗೆ ಸ್ಟ್ರಾಟಜಿಕಲಿ ರಣತಂತ್ರದ ಭಾಗವಾಗಿ ಲಾಭ ಆಯಿತು. ಕರೆಕ್ಟ್. ಬಟ್ ಆನ್ ದ ಕಾಂಟ್ರರಿ ಆ ಬಾಂಗ್ಲಾದೇಶದ ಪಾಕಿಸ್ತಾನದ ಬಾಂಗ್ಲಾದ ವಿಭಜನೆ ಏನಿದೆ, ಆ ವಿಭಜನೆಯಿಂದಾಗಿ ಲಕ್ಷಾನುಗಟ್ಟಲೆ ಬಾಂಗ್ಲಾದೇಶಿ ವಲಸಿಗರು ನಮ್ಮ ದೇಶದೊಳಗಡೆ ಪ್ರವೇಶಿಸಿದರು. ಇವತ್ತು ಭಾಳ ದೂರ ಹೋಗಬೇಡಿ, ನಮ್ಮ ಆಫೀಸ್ ಇದೆ ಅಲ್ಲ, ರೇಸ್ ಕೋರ್ಸ್ ರೋಡು, ಇದರ ಅಕ್ಕಪಕ್ಕದ ಕೆಲ ಹೋಟೆಲ್ಗಳಲ್ಲಿ ನಾನು ಅನೇಕ ಬಾರಿ ಚೆಕ್ ಮಾಡಿದ್ದೀನಿ. ಎಲ್ಲಿಂದ ಅಂತ ಕೇಳಿ ಅವ್ರಿಗೆ. ಪಶ್ಚಿಮ ಬಂಗಾಳ ಅಂತಾರೋ, ಒಡಿಸ್ಸಾ ಅಂತಾರೋ. ಒಡಿಸ್ಸಾ, ಹಾಂ ಹಾಂ ಹಾಂ. ಆಮೇಲೆ ನೀವು ಕೇಳಿ ಒಡಿಸ್ಸಾದಲ್ಲಿ ಎಲ್ಲಿ, ಜಿಲ್ಲೆ ಹೆಸರು ಕೇಳಿ, ಗೊತ್ತಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಆಮೇಲೆ ಹೇಳ್ತಾರೆ ಇಲ್ಲ ಐ ಆಮ್ ಬಂಗಾಲಿ ಅಂತ. ಬಂಗಾಳದಲ್ಲಿ ಎಲ್ಲಿಯವರು ಅಂತ ಕೇಳಿ, ಗೊತ್ತಿರಲ್ಲ. ಬಾರ್ಡರ್ ಏರಿಯಾ ಜಿಲ್ಲೆಗಳು ಮಾತ್ರ ಅವ್ರಿಗೆ ಗೊತ್ತಿರುತ್ತೆ. ಹೌದು, ಮುರ್ಷಿದಾಬಾದು, ಮಾಲ್ಡಾ ಹಂಗಂತಾರೆ. ನೀವು ಅಂದರೆ ಅನೇಕರು ಬೆಂಗಳೂರಿಗರು ಹೋಗಿಲ್ಲ. ಬೆಂಗಳೂರಿಂದ ನೀವು ಯಾವತ್ತಾದರೂ ಗುವಾಹಟಿ ಟ್ರೈನ್ ಹಿಡೀರಿ. ಬೆಂಗಳೂರು ಗುವಾಹಟಿ ಡೈರೆಕ್ಟ್ ಟ್ರೈನ್ ಇದೆ, ಅದು ಮಾಲ್ದಾ ಮೇಲೆ ಹೋಗುತ್ತೆ. 4 ಗಂಟೆಗಳ ಕಾಲ ನಿಮ್ಮ ಸಾಮಾನನ್ನು AC ಫಸ್ಟಲ್ಲೂ ಕೂಡ ಗಟ್ಟಿಯಾಗಿ ಹಿಡಿದಿಟ್ಕೊಳ್ಬೇಕು, ಅಷ್ಟು ಕಳುವಾಗುತ್ತಲ್ಲಿ. ಅಂದರೆ ನಾನು ಈಗ ಬಿಡಿ ಡೆಮೋಗ್ರಫಿ ಬದಲಾವಣೆ ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದು ಉದಾಹರಣೆ ಹೇಳ್ತೀವಿ. ಹೌದು. ಬಟ್ ಪೊಲಿಟಿಕಲಿ ನೋಡಿದಾಗ ನಮ್ಮ ದೇಶದಲ್ಲಿ 71ರಿಂದ ಹಿಡಿದು ಇಲ್ಲಿಯವರೆಗೆ ಬಾಂಗ್ಲಾದೇಶದ ವಲಸಿಗರು ಬರ್ತಾನೆ ಹೋದರು. ಪೋರಸ್ ಬಾರ್ಡರ್ ಅನ್ನುವ ಹೆಸರಿನಲ್ಲಿ ನಾವು ಆ ಬಗ್ಗೆ ಜಾಸ್ತಿ ಚರ್ಚೆ ಮಾಡಲಿಲ್ಲ. ನನಗನ್ಸುತ್ತೆ ಬಾಳಾ ಠಾಕ್ರೆ ಒಬ್ಬರೇ ಅದರ ಬಗ್ಗೆ ಭಾಳ ಗಟ್ಟಿಯಾಗಿ ಮಾತಾಡ್ತಾಯಿದ್ರು, ನನಗೆ ಅಧಿಕಾರ ಕೊಟ್ಟರೆ ನಾನು ಡಿಪೋರ್ಟ್ ಮಾಡ್ತೀನಿ ಅಂತ. ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಅದರ ಬಗ್ಗೆ ಚರ್ಚೆ ಆಗಿಲ್ಲ. ಇವತ್ತು ಐ ಆಮ್ ವೆರಿ ಹ್ಯಾಪಿ, SIRನ ರೂಪದಲ್ಲಿ ನಮ್ಮ ದೇಶದ ನಾಗರಿಕರು ಅಲ್ಲದವರನ್ನು ಗುರುತಿಸುವ ಕೆಲಸ ಆದರೂ ಆಗ್ತಿದೆ ಅಲ್ವಾ? ಹೌದು ಹೌದು. ಅದರಿಂದ ಐ ಆಮ್ ನಾಟ್ ವರಿಡ್ ಯಾವುದೋ ಒಂದು ಪೊಲಿಟಿಕಲ್ ಪಾರ್ಟಿಗೆ ಅದರಿಂದ ಲಾಭ ಆಗುತ್ತಿದ್ರೆ. ಬಾಂಗ್ಲಾದೇಶದ ವಲಸಿಗರನ್ನು ಮತ್ತು ದುರಂತ ನೋಡಿ, CA NRC ಮಾಡ್ತೀವಿ ಅಂದಾಗ ದೇಶದ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗುತ್ತೆ CA NRC ವಿರುದ್ಧ. ಹಾಂ, ಆದರೆ 3ರಿಂದ 15 ಮಿಲಿಯನ್ ಸಂಖ್ಯೆ ಇದೆ ಅಂತ ಹೇಳ್ತಾರೆ. 15 ಮಿಲಿಯನ್ ಅಂದರೆ 1.5 ಕೋಟಿಯಷ್ಟು ಜನ ಪಶ್ಚಿಮ ಬಂಗಾಲ್, ಅಸ್ಸಾಂ, ಬಿಹಾರದ ಭಾಗಗಳಲ್ಲಿ ಅಕ್ರಮ ವಲಸಿಗರಾಗಿ ಬಂದು ಕೂತಿದ್ದಾರೆ. ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಟ್ವಿ, ಹೌದು, ಮನೆ ಕೊಟ್ವಿ, ಅವ್ರಿಗೆ ಆಹಾರದ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಸರ್ಕಾರವಾಗಿ ಮಾಡ್ತಾ ಇದ್ದೀವಿ. ತಪ್ಪಲ್ಲ. ನೀವು ಅವರನ್ನು ಅಧಿಕೃತವಾಗಿ ರೆಫ್ಯೂಜಿ ಅಂತ ತೆಗೆದುಕೊಂಡು ಬಂದು ಕೊಟ್ಟರೆ ದಟ್ಸ್ ಫೈನ್, ಆಯ್ತಪ್ಪ, ನಮ್ಮ ಭಾರತದ ಒಂದು ಪರಂಪರೆ ಇದೆ, ನಾವು ವಲಸಿಗರ ಆಶ್ರಯ ಕೊಡ್ತೀವಿ ಅಂತಕ್ಕಂಥದ್ದನ್ನು. ಆದರೆ ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಟ್ಟು ಅದರ ಬಲದ ಮೇಲೆ ನೋಡಿ, 77ರಲ್ಲಿ ಲೆಫ್ಟ್ ಪಾರ್ಟಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಹಿಡಿತು. ಯಾವಾಗ
ಬಾಂಗ್ಲಾದೇಶದ ವಲಸಿಗರು ಈ ಕಡೆ ಬಂದ ನಂತರ, ನಾನು ಅದೇ ಒಂದು ಕಾರಣ ಅಂತ ಹೇಳಲ್ಲ, ಬಟ್ ನಂತರದ ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತಿತ್ತು ಅಂತಂದರೆ, ಬಾಂಗ್ಲಾದೇಶದ ವಲಸಿಗರು ಯಾರಿಗೆ ಓಟ್ ಕೊಡ್ತಾ ಇದ್ರೋ ಅವರಲ್ಲಿ ಚುನಾವಣೆಯನ್ನು ಗೆಲ್ತಾ ಬಂದರು. ಮಮತಾ ಬ್ಯಾನರ್ಜಿ 2011ರಲ್ಲಿ ಗೆದ್ದಿದ್ದು ಹೆಂಗೆ? ಮಮತಾ ಬ್ಯಾನರ್ಜಿ 36-37% ಓಟ್ ತೆಗೆದುಕೊಂಡು ಕೂಡ 2009ರವರೆಗೆ ಅವ್ರು ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. 9ರ ಲೋಕಸಭೆ, 11ರಿಂದ ವಿಧಾನಸಭೆ ಗೆಲ್ತಾ ಬಂದರು. ನೀವು ಕರೆಕ್ಟಾಗಿ ಸ್ಟಡಿ ಮಾಡಿ. 30-60% ಮುಸ್ಲಿಂ ಜನಸಂಖ್ಯೆ ಆ ಭಾಗದಲ್ಲಿ ಬೆಳೀತು. 5 ಜಿಲ್ಲೆಗಳಲ್ಲಿ, ಸ್ಪೆಷಲಿ ಮುರ್ಷಿದಾಬಾದ್, ಮಾಲ್ದಾ ಅಂತರೂ ನಿಮಗೆ ಅಂದರೆ ಮುಸ್ಲಿಂ ಬಾಹುಳ್ಯ 45-60%ವರೆಗಿದೆ. ಹೌದು. ಅದು ಅಂದರೆ ಅಷ್ಟು ಜನಸಂಖ್ಯೆ ಅಲ್ಲಿ ಕನ್ಸಾಲ್ಟೇಷನ್ ಆಗಿದ್ದು ಹೆಂಗೆ, ಇದ್ರ ಬಗ್ಗೆ ಪ್ರಾಯಶಃ ಚರ್ಚೆ ನಡೀತಾ ಇಲ್ಲ. ಬಾಂಗ್ಲಾದೇಶದಲ್ಲಿ ಅಲ್ಲಿನ ಸಂಸದ ಮಾತಾಡ್ತಿದ್ದಾರೆ ಅನ್ನುವ ಕಾರಣಕ್ಕೋಸ್ಕರ ನಾವು ಇವತ್ತು ಆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಅದೇ ಬೆಂಗಳೂರಿನಲ್ಲೇ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಎಲ್ಲೆಲ್ಲಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಒಂದು ಸ್ಟಿಂಗ್ ಆಪರೇಷನ್ ಮಾಡಿ, ಆ ಸ್ಟಿಂಗ್ ಆಪರೇಷನ್ನಿನ ಮೇಲೆ ಪೊಲೀಸರ ಕ್ರಮ ಕೈಗೊಂಡ್ರೆ ಏಷ್ಯಾನೆಟ್ ಸುವರ್ಣ ನ್ಯೂಸನ್ನು ಬೈದರು, ಅಮಾನವೀಯ ವರದಿಯನ್ನು ಮಾಡ್ತು ಅಂತ. ಇಂಥಲ್ಲಿದ್ದಾರೆ ನೋಡ್ರಿ ಅಕ್ರಮ ವಲಸಿಗರು ಅಂತ ಹೇಳಿದ್ದಕ್ಕೆ. ಇಟ್ ಈಸ್ ಥ್ರೆಟ್ ಟು ನ್ಯಾಷನಲ್ ಸೆಕ್ಯೂರಿಟಿ. ಎಸ್, ನೀವು ನಾಳೆ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಜನಸಂಖ್ಯೆಗೆ, ಈ ರೀತಿಯಾಗಿರ್ತಕ್ಕಂಥ ಜನಮಾನಸಕ್ಕೆ ವೋಟಿಂಗ್ ರೈಟ್ ಕೊಟ್ಟು 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 ಬಲತು ಇವತ್ತು ಯಾವ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂತಂದರೆ, SIR ನಾವು ಮಾಡ್ತೀವಿ ಅಂತಂದ್ರೂ ನಮಗೆ ಅದನ್ನು ಇಫೆಕ್ಟಿವ್ ಆಗಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಟ್ರಿಬ್ಯುನಲ್ಗಳಿಗೆ ಹೋಗ್ತಿದ್ದಾರೆ. ಯಾಕೆ? ಅವ್ರ ಬಳಿ ID ಕಾರ್ಡ್ಗಳಿವೆ, ಸರ್ಕಾರವೇ ಕೊಟ್ಟಿರ್ತಕ್ಕಂಥ ID ಕಾರ್ಡ್ಗಳಿವೆ. ದಿಸ್ ಇಸ್ ಹೈ ಟೈಮ್ ಅಜಿತ್. ಹೌದು ಹೌದು. ನನಗನ್ಸುತ್ತೆ ನಾನು ಯಾಕೆ ಯುರೋಪಿನ ಉದಾಹರಣೆಯನ್ನು ತೆಗೆದುಕೊಂಡೆ ಅಂತಂದರೆ, ಯುರೋಪ್ನಲ್ಲಿ ಇವತ್ತು ಈ ರೀತಿಯ ಚಂದ ದೇಶಗಳು ಏನೇನಾಗಿ ಹೋಗ್ತಾ ಇವೆ. ಡೆಮೋಗ್ರಫಿಯ ಬದಲಾವಣೆ ಇವತ್ತು ಭಯೋತ್ಪಾದಕ ಚಟುವಟಿಕೆಗಳಿಂದ ಬೆಲ್ಜಿಯಂ ನಲಗೋಗೋ ರೀತಿ ಮಾಡ್ತಾ ಇದೆ. ಎಸ್. ಫ್ರಾನ್ಸ್ನ ಪರಿಸ್ಥಿತಿ ಏನಿದೆ? ನೀವು ಫ್ರಾನ್ಸ್ನಲ್ಲಿ ಐಫೆಲ್ ಟವರ್ ಸುತ್ತ ಕಡೆ ಓಡಾಡಿ ನೋಡ್ಬೇಕು, ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಕ್ರಮ ವಲಸೆಯ ಪರಿಣಾಮ ಅಂತ. ಅದೇ ಜರ್ಮನಿ. ನಾನು ಜರ್ಮನಿಗೆ ಹೋದಾಗ, ನಮ್ಮ ಅಣ್ಣ ಇರ್ತಿದ್ದ ಅಂತ ನಾನು ಒಂದ್ಸಲ ಹೋದಾಗ, ರೆಫ್ಯೂಜಿಗಳು ಬಂದಿರತಕ್ಕಂಥ ಸ್ಟ್ರೆಚ್ನಲ್ಲಿ ಯಾವ ರೀತಿಯ ಭಯದ ವಾತಾವರಣ ಇತ್ತು ಅನ್ನೋದನ್ನು ಲೋಕಲ್ ಜರ್ಮನ್ರು ಹೇಳ್ತಾ ಇದ್ರು. ಹೌದು, ಹೊತ್ತು ಮುಳುಗಿದ ಮೇಲೆ ಓಡಾಡೋಕ್ಕಾಗಲ್ಲ ಅಲ್ಲಿ. ನಾನು ಹೇಳೋದು, ಇವತ್ತು ಭಾರತದಲ್ಲಿನ 4-5 ಜಿಲ್ಲೆಗಳಲ್ಲಿ ಯಾವ ಪ್ರಮಾಣದಲ್ಲಿ ಕನ್ಸಾಲ್ಟೇಷನ್ ಆಯಿತು, ನಾವು ಅದರ ಬಗ್ಗೆ ಮಾತಾಡಲೇ ಇಲ್ಲ. ವಿ ಆರ್ ನಾಟ್ ವರೀಡ್ ಅಬೌಟ್ ದ್ಯಾಟ್. ಪ್ರಾಯಶಃ ನನಗನ್ಸುತ್ತೆ SIR ಒಂದು ಅರ್ಥದಲ್ಲಿ SIR ಅನ್ನು ಅಭಿನಂದಿಸಬೇಕಾಗತ್ತೆ ಅಜಿತ್. ಹೌದು. ಈ ದೇಶದ ನಾಗರಿಕರಲ್ಲದವರಿಗೆ ನಾವು ವೋಟಿಂಗ್ ರೈಟ್ಸನ್ನು ಕೊಡಲ್ಲ ಅಂತಕ್ಕಂಥ ಒಂದು ತೀರ್ಮಾನ ಏನಿದೆ, ಇಟ್ ವಿಲ್ ಗೋ ಲಾಂಗ್ ವೇ ಅಂತ ನನಗನ್ಸುತ್ತೆ. ಅದಕ್ಕೆ ನೋಡಿ, ಬಾಂಗ್ಲಾದ ಹೊಸ ಪ್ರಧಾನಮಂತ್ರಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಏನಂತ? ನಮ್ಮ 2 ಪಕ್ಷಗಳ ನಡುವೆ ಮಾತುಕತೆ ನಡಿಬೇಕು ಅನ್ನೋದನ್ನು. ಯಾವತ್ತಾಗಿದೆ ರೀ ಜಗತ್ತಿನಲ್ಲಿ? ಮನೆ ಬರೆದಿದ್ದಾರೆ ಅವರು, ರಾಜಕೀಯ ಪಕ್ಷಗಳ ಮಧ್ಯದ ಮಾತುಕತೆ. ನಿತಿನ್ ನಬೀನ್ಗೆ ಒಂದು ಪತ್ರ ಬರೆದಿದ್ದಾರೆ ಅವರು, ಬಾಂಗ್ಲಾದೇಶದ ಹೊಸ ಪ್ರಧಾನಿ. ನಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ದೇಶಗಳಿಂದ ಆ ರೀತಿಯ ವಲಸೆ ಆಗ್ತಿದ್ದಾಗಲೂ ನಾವು ಕೇವಲ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ನಮ್ಮ ದೇಶದ ಕೆಲ ರಾಜಕೀಯ ಪಕ್ಷಗಳನ್ನು ನೋಡೋದು ಇಟ್ಸ್ ವೆರಿ ಅನ್ಫಾರ್ಚುನೇಟ್ ಅಜಿತ್. ಇದರ ಅರ್ಥ ಇಲ್ಲ, ಕೆಲವರು ಹೇಳ್ಬೋದು ಇದರ ಅರ್ಥ ಭಾರತೀಯ ಜನತಾ ಪಾರ್ಟಿಯ ಪರ ವಿರೋಧ ಅಲ್ಲ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನೇಷನ್. ಹೌದು ಹೌದು. ಈ ಪ್ರಮಾಣದಲ್ಲಿ ಅಂದರೆ 1.5 ಕೋಟಿಯಷ್ಟು ಜನಸಂಖ್ಯೆಗೆ ನಾವು ವೋಟಿಂಗ್ ರೈಟ್ಸನ್ನು ಕೊಟ್ಟು, ಅನ್ನ ಕೊಟ್ಟು, ನೀರು ಕೊಟ್ಟು, ನ್ಯಾಷನಲ್ ಸೆಕ್ಯೂರಿಟಿ ಥ್ರೆಟ್ ಮಾಡಿಕೊಂಡು, ಅದು ಎಷ್ಟು ಭಯೋತ್ಪಾದಕ ಚಟುವಟಿಕೆಗಳ ನಂಟು ಅಜಮ್ಗಢದಿಂದ ಹಿಡಿದು ಮುರ್ಷಿದಾಬಾದ್ ಮಾಲ್ದಾವರೆಗಿದೆ. ಸ್ವಲ್ಪ ಕನೆಕ್ಟ್ ಮಾಡಿ ನೋಡಿ. ಮತ್ತೆ ಬಾಂಬ್ ಮೇಕಿಂಗ್ ಎಲ್ಲೆಲ್ಲಿ ಕಲಿಸಲಾಯಿತು ಅನ್ನೋದನ್ನು ಕನೆಕ್ಟ್ ಮಾಡಿ ನೋಡಿ. ಇಂಡಿಯನ್ ಮುಜಾಹಿದೀನ್ ಎಲ್ಲೆಲ್ಲಿ ಬೆಳೀತು ಅನ್ನೋದನ್ನು ಕನೆಕ್ಟ್ ಮಾಡಿ ನೋಡಿ, ದರ್ಭಂಗಾದಿಂದ ಹಿಡಿದು ವೆಸ್ಟ್ ಬೆಂಗಾಲ್ವರೆಗೆ. ಆಗ ಅರ್ಥ ಆಗುತ್ತೆ ಇದರ ಲಾಂಗ್ ಟರ್ಮ್ ಪರಿಣಾಮಗಳೇನು ಅಂತಕ್ಕಂಥದ್ದು. ನೋಡ್ಬೇಕು ಈ ಬಾರಿ ಏನಾಗುತ್ತೆ ಅಂತಕ್ಕಂಥ. ಅಜಿತ್, ಗೆಲುವು ಸೋಲು, ಯಾವ ಪಾರ್ಟಿ ಗೆಲ್ಲುತ್ತೆ, ಯಾವ ಪಾರ್ಟಿ ಸೋಲುತ್ತೆ, ಅದು ಒಂದು ಭಾಗ. ಹೌದು ಹೌದು. ಆದರೆ ನಮ್ಮ ದೇಶದ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಒಂದು ಕನ್ಸೆನ್ಸಸ್ ಬೇಕು ಅನ್ಸುತ್ತೆ ನನಗೆ. ಯಾವುದೇ ಕಾರಣಕ್ಕೂ ಕೂಡ ದೇಶದಲ್ಲಿ ವಲಸೆ ಬಂದಿರತಕ್ಕಂಥವ್ರನ್ನು, ಯಾವುದ್ಯಾವುದೋ ಮಾರ್ಗದಲ್ಲಿ ಬಂದಿರತಕ್ಕಂಥವ್ರನ್ನು ನಾವು ವೋಟಿಂಗ್ ರೈಟ್ ಕೊಟ್ಟು ಅವರನ್ನು ಮನವೊಲಿಸಿ ಅವ್ರನ್ನ ಒಂದು ವೋಟ್ ಬ್ಯಾಂಕಾಗಿ ಉಳಿಸ್ಕೊಂಡ್ಬಿಡ್ತೀವಿ.
ಅವ್ರನ್ನ ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಕಳಿಸ್ಬಿಡ್ತೀವಿ ಅಂತಕ್ಕಂಥದ್ದು ವೆರಿ ಅನ್ಫಾರ್ಚುನೇಟ್ ಥಿಂಕಿಂಗ್. ಇದರಿಂದ ದೇಶಕ್ಕೆ ನಷ್ಟವೇ ಹೊರತು ಲಾಭ ಏನಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.